ಗುರುದೇವ್, ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗಿ ಬರ್ತಿ 1 ವರ್ಷ ಆಗ್ತಾ ಇದೆ. ಇದರಿಂದಾಗಿ ಅವರ ಜೀವನದಲ್ಲಿ ಇಷ್ಟರವರೆಗೆ ಆಗಿರತಕ್ಕಂತಹ ಬದಲಾವಣೆಗಳೇನು, ಇನ್ನು ಮುಂದೆ ಯಾವ ರೀತಿ ಅವರ ಒಂದು 7.5 ನಡೆಸ್ಕೊಂಡು ಹೋಗಬೇಕು, ಎಲ್ಲದರ ಕುರಿತಾಗಿ ಪರಿಪೂರ್ಣವಾದ ಮಾಹಿತಿ ಜೊತೆಯಲ್ಲಿ ಏಪ್ರಿಲ್ ತಿಂಗಳ ಮಾಸದ ಭವಿಷ್ಯ ಹೇಗಿರುತ್ತೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೇಷರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಏಪ್ರಿಲ್ ತಿಂಗಳ ಗ್ರಹಗಳ ಸಂಚಾರ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಮ್ಮ ರಾಶಿಗೆ ಯಾವ ರೀತಿ ಒಂದು ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡೋಣ. ಮೊದಲನೇದಾಗಿ ಏಪ್ರಿಲ್ 2ನೇ ತಾರೀಕು ಕುಜಗ್ರಹದ ಸಂಚಾರ ಇರತಕ್ಕಂಥದ್ದು ಮೀನರಾಶಿಯ ಪ್ರವೇಶ ಆಗುತ್ತೆ. ಏಪ್ರಿಲ್ 11ಕ್ಕೆ ಬುಧಗ್ರಹ ಮೀನರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈಗಾಗಲೇ ಅಲ್ಲಿ ಶನಿಗ್ರಹ ಕೂತಿರ್ತಕ್ಕಂಥದ್ದು. ಇದರಿಂದಾಗಿ ಒಂದು 3 ಗ್ರಹಗಳ ಸಂಯೋಗ ಅಂತಕ್ಕಂಥದ್ದು ಮೀನರಾಶಿಯಲ್ಲಿ ಆಗುತ್ತೆ. ಮಂಗಳ, ಬುಧ ಮತ್ತು ಶನಿಗ್ರಹ ಇದು ಬಂದು ತ್ರಿಗ್ರಹಿ ಯೋಗ ಅಂತಕ್ಕಂತಹ ಯೋಗವು ಕೂಡ ಬರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳಂತಕ್ಕಂಥದ್ದು 100% ಆಗುತ್ತೆ. ಜೊತೆಯಲ್ಲಿ ಏಪ್ರಿಲ್ 14ಕ್ಕೆ ಮೇಷರಾಶಿ ಪ್ರವೇಶವನ್ನ ಸೂರ್ಯಗ್ರಹ ಮಾಡ್ತಕ್ಕಂಥದ್ದು. ಶುಕ್ರನ ಸಂಚಾರ ಏಪ್ರಿಲ್ 19ಕ್ಕೆ ವೃಷಭ ರಾಶಿಯಿಂದ ಆಗುತ್ತೆ. ಹಾಗೆ ಇದಿಷ್ಟು ಈ ಒಂದು ಮಾಸದಲ್ಲಿರ್ತಕ್ಕಂತಹ ಗ್ರಹಗಳ ಸಂಚಾರ ಫಲ ಆಗಿತ್ತು. ಇದರಿಂದಾಗಿ ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡ್ತಾ ಹೋಗೋಣ. ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ, ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದ್ರೆ, ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ ಯಾರ ಜೊತೆ ಆದ್ರೂ ಮಾತನ್ನ ಬಿಟ್ಟಿದ್ರೆ, ಸ್ಪೆಷಲ್ ಆಗಿ ಮಾತನ್ನ ಬಿಟ್ಟಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಇಬ್ಬರ ನಡುವೆ ಕೂಡ ಹೆಚ್ಚಾಗ್ಲಿಕ್ಕೆ ಈ ಒಂದು ತಂತ್ರದ ಉಪಯೋಗವನ್ನ ನೀವು ಮಾಡಬಹುದು. ಯಾವುದೇ ಒಂದು ಜಗಳ ಆಗಿದ್ರು ಕೂಡ ನಿಮ್ಮೊಂದು ಲೈಫ್ ಪಾರ್ಟ್ನರ್ ಜೊತೆ ಏನೋ ಒಂದು ಕಾರಣಕ್ಕೆ ಜಗಳ ಆಗಿರುತ್ತೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ದೊಡ್ಡದಾಗಿರುತ್ತೆ, ಅಥವಾ ಡೈವರ್ಸ್ ಹಂತದವರೆಗೆ ಹೋಗಿದ್ರು ಕೂಡ ಒಂದು ಮಾತುಗಾರಿಕೆಯಲ್ಲಿ ಆ ಪರಿಹಾರ ಆಗ್ತಕ್ಕಂಥದ್ದನ್ನ ಸುಲಭವಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇದನ್ನ ನೀವು ಮಾಡಬಹುದು ಹಾಗೂ ಪರಿಹಾರವನ್ನ ಕೂಡ ಪಡ್ಕೊಳ್ಳಬಹುದು. ಇದನ್ನ ಭಾನುವಾರದ ದಿನ ಯಾರಾದ್ರೂ ಮಾಡ್ಕೊಳ್ಬೇಕಾಗತ್ತೆ. ಭಾನುವಾರದ ದಿನ ಒಂದು ಕೆಂಪು ವಸ್ತ್ರವನ್ನ ತೆಗೆದುಕೊಂಡು ಅದರ ಮೇಲೆ ರಾಜಮೋಹಿನಿ ಬೇರನ್ನು ತಗೋಬೇಕು. ಒಂದು 5 ರಾಜಮೋಹಿನಿ ಬೇರು ಹಕ್ಕಂ ಬುಕ್ಕಂ ಅಂತ ಸಿಗುತ್ತೆ. ಹಾಗೆ ಮಯೂರ ಶಿಕೆ ಅಂತಕ್ಕಂಥದ್ದು, ಜೊತೆಯಲ್ಲಿ ಮೋಹಿನಿ ಬೀಜ, ಬಿಳಿಯ ಸಾಸಿವೆಯನ್ನ ತೆಗೆದುಕೊಂಡು ಈ ತಂತ್ರವನ್ನ ಮಾಡಬೇಕಾಗತ್ತೆ. ಎಲ್ಲವನ್ನ ಕೂಡ ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಲ್ಲಿ ನಿಲ್ಲುವಷ್ಟೇ ಅಂಶ ಉಳ್ಳಂತದ್ದನ್ನ ಹಾಕಬೇಕಾಗತ್ತೆ. ಇದನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ಗಂಟನ್ನ ಹಾಕಿ ಒಂದು ಕರ್ಪೂರ ಕಡ್ಡಿಯನ್ನ ತೋರಿಸ್ಕೊಳ್ಬೇಕು. ಹಾಗೆ ಯಾವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಲ್ಲ ಅವರನ್ನ ನೆನೆದು ವಿಶೇಷವಾದ ಒಂದು ಮಂತ್ರವನ್ನ ತಿಳಿಸ್ಕೊಡ್ತೇನೆ. ಆ ಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಬೇಕಾಗತ್ತೆ. ಆ ಮಂತ್ರ ಏನಪ್ಪಾ ಅಂತಂದ್ರೆ ಓಂ ಹ್ರೀಂ ಹ್ರೂಂ ವಿತ್ಪಾಯೇ ಸ್ವಾಹ. ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ಕೊಳ್ಬೇಕು. ಈ ತಂತ್ರವನ್ನ 21 ದಿನ ನಾವೆಲ್ಲರೂ ಮಾಡ್ಕೋಬಹುದು. ಹಾಗೆ ಇದು ಯಾವುದೇ ಒಂದು ವಶೀಕರಣ ಪ್ರಯೋಗ ಅಲ್ಲ. ಗಂಡ ಹೆಂಡತಿ ನಡುವೆ ಒಂದಷ್ಟು ತುಂಬಾ ಪರಿಹಾರ ಆಗದೇ ಇರುವಂತಹ ಸಮಸ್ಯೆಗಳಿದ್ದಾಗ ಕೆಲವೊಂದು ವಶೀಕರಣ ಪ್ರಯೋಗವನ್ನ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಆದ್ರೆ ಇದು ಸುಲಭವಾಗಿ ಆಕರ್ಷಣ ಪ್ರಯೋಗ ಆಗಿರುತ್ತೆ. ಅಂದ್ರೆ ಮಾತು ಬಿಟ್ಟವರಿಗೆ, ಇನ್ನೊಂದ್ಸರಿ ಹೇಳ್ತೇನೆ, ಮಾತಾಡ್ತಾ ಎಲ್ಲ ಜಗಳ ಆಗಿದೆ ಅಂದಾಗ ಮಾತ್ರ ಈ ಪ್ರಯೋಗ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿಗಳಿಗೆ ಮಾತ್ರ ಈ ಪ್ರಯೋಗ ಅಂತಕ್ಕಂಥದ್ದು 100% ರಿಸಲ್ಟ್ ಅಂತಕ್ಕಂಥದ್ದನ್ನ ಕೊಡುತ್ತೆ. ಹಾಗೆ ಇದು ಯಾವುದೇ ಒಂದು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ಅಂತಕ್ಕಂಥ ವಿಶೇಷ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಈ ತಂತ್ರವನ್ನ 20-21 ದಿನಗಳ ಕಾಲ ಮಾಡಿ ಆ ನಂತರದಲ್ಲಿ ಹರಿಯುವಂತಹ ನದಿಗೆ ಆ ಗಂಟನ್ನ ಹೋಗಿ ನೀವು ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಕೂಡ ಪ್ರಾರಂಭ ಆಗ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಿಹಾರವೂ ಕೂಡ ಆಗುತ್ತೆ. ಈ ಸುಲಭವಾದ ಪ್ರಯೋಗವನ್ನ ಮಾಡಿ ನೀವು ರಿಸಲ್ಟ್ ಅನ್ನ ಕಂಡುಕೊಳ್ಳಬಹುದು. ಹಾಗೆ ನಿಮ್ಮ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲಸಗಳು ಮಾಡ್ತೀರಿ, ಆದ್ರೂ ಕೂಡ ನಿಮಗೆ ಫಲ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತಾ ಇಲ್ಲ. ಕೆಲಸ ಮಾಡ್ತಾ ಇದೀರಿ ಆದ್ರೆ ತಕ್ಕ ಪ್ರತಿಫಲಗಳು ಪ್ರಾಪ್ತಿ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ನಿಮ್ಮ ಶ್ರಮದ ಕೊರತೆ ಅಲ್ಲ, ನಿಮಗೆ ಲಕ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ. ಸೊ ಈ ಲಕ್ ಅನ್ನ ಆಕ್ಟಿವೇಶನ್ ಮಾಡೋದು ಹೇಗೆ ಅಂದ್ರೆ, ವೈಜ್ಞಾನಿಕವಾಗಾದ್ರೂ ಸರಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾದ್ರೂ ಸರಿ,
ಕೆಲವೊಂದು ರತ್ನವನ್ನ ನಾವು ಬಳಸ್ತೇವೆ. ಬಹಳ ಜನ ರತ್ನವನ್ನ ಕೈಗೆ ಧಾರಣೆ ಮಾಡುವಂಥದ್ದು ನೋಡುತ್ತೇವೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅದರ ಬದಲಾಗಿ ವಿಶೇಷವಾಗಿ ಅದರ ಉಪರತ್ನಗಳು, ಪ್ರತಿಯೊಂದು ರಾಶಿಗೆ ಅನುಗುಣವಾಗಿ ಕ್ರಿಸ್ಟಲ್ಗಳನ್ನ ನಾವು ಧಾರಣೆ ಮಾಡ್ತಕ್ಕಂಥದ್ದು, ಇದನ್ನ ನಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳೋದ್ರಿಂದ ಅನೇಕ ರೀತಿಯ ಉಪಯೋಗಗಳಾಗುತ್ತೆ. ನಾವು ಯಾವ್ದಾದ್ರು ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ, ಹಣಕಾಸು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಅಥವಾ ಪ್ರೀತಿ ಪ್ರೇಮ ಸಮಸ್ಯೆ, ಏನೇ ಸಮಸ್ಯೆ ಇತ್ತು ಅಂದ್ರೂ ಕೂಡ ಈ ಕ್ರಿಸ್ಟಲ್ಗಳನ್ನ ಎಡಗೈಯಲ್ಲಿ ಧರಿಸುವಂಥದ್ದು ನಮ್ಮ ರಾಶಿ ಹಾಗೂ ರಾಶಿಯ ಅಧಿಪತಿ ಜೊತೆಗೆ ಗುರುವಿನ ಬಲವನ್ನ ಕೂಡ ನಮಗೆ ನೀಡುತ್ತೆ. ಇದು ಯಾವುದೇ ಒಂದು ಖರೀದಿ ಅಲ್ಲ, ನಿಮ್ಮ ಜೀವನದ ಮೇಲೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ಕಸ್ಟಮೈಸ್ ಆಗಿ ಪ್ರತಿಯೊಂದು ರಾಶಿಗೂ ಕೂಡ ಮಾಡಿಕೊಡುವಂಥದ್ದು, 100% ರಿಸಲ್ಟ್ ಕೂಡ ಸಿಗುವಂಥದ್ದು. ಈ ಕ್ರಿಸ್ಟಲ್ಗಳನ್ನು ತಾವಿನ್ನೂ ಧರಿಸಿಲ್ಲ ಅಂದರೆ ಈ ಕೂಡಲೇ ಧರಿಸ್ಕೊಳ್ಳಿ. ಲಿಮಿಟೆಡ್ ಆರ್ಡರ್ ಮಾತ್ರ ಇರುವಂಥದ್ದು. ಇದನ್ನು ತರಿಸ್ಕೊಂಡು ಸಾಧ್ಯ ಆದವರು ಹಾಕ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ಮೇಷರಾಶಿಯವರಿಗೆ ಈ ಏಪ್ರಿಲ್ ಮಾಸದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ 1ನೇ ಚರಣ ಈ ಒಂದು ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು. ಸಂಕಷ್ಟದ ಸಂದರ್ಭಗಳಲ್ಲಿ ಒಂದು ಚಾಣಾಕ್ಷತನದಿಂದ ಪಾರಾಗುವಂತವರೇ ಈ ಒಂದು ಮೇಷರಾಶಿಯವರಾಗಿರ್ತಾರೆ. ಆರ್ಥಿಕವಾಗಿ ಯಾವುದೇ ಒಂದು ತೊಂದರೆ ಈ ಮಾಸದಲ್ಲಿ ಇರೋದಿಲ್ಲ. ನೀವು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಆದಾಯದಷ್ಟೇ ಖರ್ಚು ಕೂಡ ಈ ಮಾಸದಲ್ಲಿ ಇರುವಂತದ್ದು. ಹಾಗೆ ಹಣಕಾಸು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಖರ್ಚು ಮಾಡುವ ಮುಂಚೆ 100 ಬಾರಿ ಯೋಚನೆ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಹಾಗೂ ನೀವು ಒಳ್ಳೆಯದನ್ನ ಮಾತಾಡಿದ್ರು ಕೂಡ ಜನ ನಿಮ್ಮ ಬಗ್ಗೆ ಒಂದು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಮಾಸ ಇದಾಗಿರುತ್ತೆ. ಅತಿಯಾದ ವಾದ ವಿವಾದಕ್ಕೆ ತಲೆಗೊಡೋದಕ್ಕೆ ಹೋಗ್ಬೇಡಿ. ಹಾಗೂ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳಿ. ದುಡುಕುತನದಿಂದ ಮಾತಾಡಿದ್ರೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಾಗೆ ಹಣವನ್ನ ಉಳಿಸಿಕೊಳ್ಳುವ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಅನಗತ್ಯ ಹಣವನ್ನ ಖರ್ಚು ಮಾಡಬೇಡಿ. ಹಣ ಅಂದ್ರೆ ನೀರಲ್ಲ ಅಂತಕ್ಕಂಥದನ್ನ ಇನ್ನೊಂದು ಬಾರಿ ನಿಮಗೆ ನೆನಪಿಸ್ತಾ ಇದ್ದೀನಿ. ಹಾಗೂ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗದ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ, ಮನೆ, ಭೂಮಿ ಅಥವಾ ಸೈಟ್ ಖರೀದಿ ಯೋಗ ಈ ಮಾಸದಲ್ಲಿ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇರುತ್ತೆ. ವಾಹನ ಖರೀದಿ ಯೋಗ ಬರುವಂತದ್ದು ಇರುತ್ತೆ. ಆದ್ರೆ ಸ್ವಲ್ಪ ಇದು ಖರೀದಿ ಮಾಡ್ಲಿಕ್ಕೆ ಉತ್ತಮ ಸಮಯ ಆಗಿರುತ್ತೆ. ಹಾಗಾಗಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗುವಂತಹ ಸಂದರ್ಭ ಆಗಿರುತ್ತೆ. ಶಿಕ್ಷಣದಲ್ಲಿ ಉತ್ತಮವಾದ ಸಾಧನೆಯನ್ನು ನೀವು ಮಾಡ್ಕೊಳ್ಬಹುದು. ಉದ್ಯೋಗದಲ್ಲಿ ಒಂದು ಬಡ್ತಿ ಅಂದ್ರೆ ಪ್ರಮೋಷನ್ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಪ್ರಾಪ್ತಿ ಆಗ್ಬೋದು. ಹೆಚ್ಚಿನ ಪ್ರಗತಿ ಅಂತಕ್ಕಂಥದ್ದು ನಿಮಗೆ ಜೀವನದಲ್ಲಿ ಬರುತ್ತೆ. ವೈದ್ಯರು, ಶಿಕ್ಷಕರು ಅಥವಾ ವಕೀಲರು ಮತ್ತು ಸರ್ಕಾರಿ ನೌಕರರಿಗೆ ವಿಶೇಷವಾದ ಗೌರವ ಪ್ರಾಪ್ತಿಯಾಗುವಂತಹ ಮಾಸ ಇದಾಗಿರುತ್ತೆ. ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿತ್ತು ಅಂದ್ರೆ ಲಾಭದಾಯಕವಾಗಿರೋ ಮಾಸ ಇದಾಗಿರುತ್ತೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪಾ ಅಂತಂದ್ರೆ, ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಶ್ರೀರಾಮ ಮಂತ್ರವನ್ನ ಜಪಿಸುವಂತದ್ದು, ಸಾಧು ಸಂತರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶುಭದಾಯಕ ಫಲವನ್ನು ಈ ಮಾಸದಲ್ಲಿ ನಿಮಗೆ ನೀಡುತ್ತೆ. ಇದಿಷ್ಟು ಮೇಷರಾಶಿಯವರ ಮಾಸ ಭವಿಷ್ಯ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.